ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇವತ್ತು ಒಂದು ಸಿಂಪಲ್ ಆಗಿ ತೊಂಡೆಕಾಯಲ್ಲಿ ನೀವೇನೇನು ಅಡುಗೆ ಮಾಡ್ತೀರಾ? ತೊಂಡೆಕಾಯಲ್ಲಿ ಸಂಡಿಗೆ ಮಾಡ್ತೀವಿ, ಒಣ ಸಂಡಿಗೆ ಮಾಡಿ ಇಟ್ಕೊಳ್ಳೋಕೆ ಬರುತ್ತೆ, ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಸ್ವಲ್ಪ ಹಣ್ಣು ತೊಂಡೆಕಾಯಿ ಇದ್ದರೆ ಗೊಜ್ಜು ಮಾಡ್ತೀವಿ, ಸಾಸಿವೆ ಮಾಡ್ತೀವಿ, ಹುಳಿ ಮಜ್ಜಿಗೆ ಹುಳಿ ಅಲ್ವಾ, ತುಂಬ ವೆರೈಟಿ ಅಡುಗೆ ಮಾಡ್ತೀವಿ. ಹುಳಿಯಲ್ಲಿ ಬೇಳೆ ಹಾಕಿದ ಹುಳಿ ಎಲ್ಲರೂ ಮಾಡ್ತೀರಿ ಅಲ್ವಾ. ಬೇಳೆ ಹಾಕದೇನೆ ತೊಂಡೆಕಾಯಲ್ಲಿ ಇಡೀ ತೊಂಡೆಕಾಯನ್ನು ಜಜ್ಜಿ ಬಿಟ್ಟು ಹಾಕಿ ಒಂದು ಸೂಪರ್ ಆಗಿರೋ ಹುಳಿ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ, ನಿಮ್ಗೆಲ್ಲರಿಗೂ ಇವತ್ತು ನಾನು ಆ ತೊಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೇನೇನು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಸುಲಭ, ತುಂಬ ಫಾಸ್ಟಾಗಿ ಮಾಡ್ಬೋದು. ಆಮೇಲೆ ಆ ಹುಳಿಗೆ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀವಿ. ತುಂಬ ಜನ ನಾನು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡುವಾಗ ನಾವು ಬೆಳ್ಳುಳ್ಳಿ ತಿನ್ನಲ್ಲ, ನೀವೆಲ್ಲದಕ್ಕೂ ಬೆಳ್ಳುಳ್ಳಿ ಹಾಕ್ತೀರಾ ಅಂತ ಕೇಳ್ತೀರಿ. ನಾನು ಪ್ರತಿಯೊಂದು ಅಡುಗೆಯಲ್ಲೂ ನನ್ನ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಯಾವುದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ಆ ಅಡುಗೆಗಳು ಬೆಳ್ಳುಳ್ಳಿ ತಿಂದೇ ಇರುವವರು ಅದನ್ನು ಈ ಥರ ಮಾಡ್ಕೊಳ್ಳಿ, ಇಂಗು ಮತ್ತು ಕರಿಬೇವಿನ ಒಗ್ಗರಣೆ ಕೊಟ್ಕೊಳ್ಳಿ ಅಂತೆಲ್ಲ ನಾನು ಹೇಳ್ತೀನಿ. ನೀವು ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ, ಪೂರ್ತಿ ನೋಡೋದಿಲ್ಲ, ಅರ್ಧಂಬರ್ಧ ನೋಡಿ ಅಯ್ಯೋ ಎಲ್ಲ ಬೆಳ್ಳುಳ್ಳಿ ಹಾಕಿ ಅಡುಗೆ ಮಾಡ್ತೀರಾ ಅಂತ ಹೇಳ್ತೀರಿ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ. ತಿನ್ನದೇ ಇರೋರಿಗೆ, ನನ್ನ ಅತ್ತೆನೂ ಬೆಳ್ಳುಳ್ಳಿ ತಿಂತಿರಲಿಲ್ಲ ಜಾಸ್ತಿ, ಅಂಥ ಟೈಮಲ್ಲಿ ನಾವು ಹಾಕೋದಿಲ್ಲ ಇತ್ತು ಬೆಳ್ಳುಳ್ಳಿ. ನಾವು ಈಗ ತಿಂತೀವಲ್ವಾ, ಆರೋಗ್ಯಕ್ಕೂ ಒಳ್ಳೇದಾದ ಕಾರಣ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತೇನೆ. ಬೆಳ್ಳುಳ್ಳಿ ಹಾಕೋದು ಆ ಘಮ ಹೆಚ್ಚಿಸುತ್ತೆ. ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಆಗಲ್ಲ, ಈರುಳ್ಳಿ ಸ್ಮೆಲ್ ಆಗಲ್ಲ, ಅಂಥವರೆಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡ್ಬೋದು. ಎಲ್ಲದಕ್ಕೂ ಅದರದ್ದೇ ಆದ ಬೇರೆ 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 ಆಪ್ಷನ್ಸ್ ಇರುತ್ತೆ ಅಲ್ವಾ. ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಕರಿಬೇವು ಮತ್ತು ಇಂಗಿನ ಒಗ್ಗರಣೆ ಹಾಕಿದರೆ ಅದೇ ಸೂಪರ್ ಟೇಸ್ಟ್ ಕೊಡುತ್ತೆ. ಯಾವುದೇ ನಾನು ಮಾಡುವ ಅಡುಗೆ ಆದರೂ ನಾನು ಅದನ್ನು ಆ ವೇರಿಯೇಷನನ್ನು ಹೇಳಿರ್ತೇನೆ ಬಾಯಲ್ಲಿ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಎಲ್ಲ ವಿಷಯಗಳು ಕರೆಕ್ಟಾಗಿ ಗೊತ್ತಾಗತ್ತೆ. ಬನ್ನಿ, ಈಗ ತೊಂಡೆಕಾಯಿ ಜಜ್ಜಿ ಹುಳಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೇಳೆ ಗೀಳೆ ಏನು ಬೇಯಿಸೋ ಕೆಲಸ ಇಲ್ಲ, ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕು ಅಷ್ಟೇ. ಬನ್ನಿ ನೋಡೋಣ ಏನೇನು ಬೇಕು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ತೊಂಡೆಕಾಯನ್ನು ತೊಳೆದು ಚೊಕ್ಕ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡ ನಂತರ ಸುಮಾರು ಸಲ ತೊಳ್ಕೊಳ್ಳಿ, ಮಣ್ಣು ಗಿಣ್ಣು ಎಲ್ಲ ಇರುತ್ತಲ್ವಾ, ಸುಮಾರು ಸಲ ತೊಳ್ಕೊಂಡು ತೊಂಡೆಕಾಯಿನ ಚೊಕ್ಕ ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ತೊಂಡೆಕಾಯಿಯನ್ನು ಹೀಗೆ ಜಜ್ಜಿ ಬಿಡಿ. ಹೀಗೆ ನೋಡಿ, ಹೀಗೆ ಬಿರ್ಕು ಬರುತ್ತಲ್ವಾ, ಈ ಥರ ಜಜ್ಜಿ ಬಿಡಬೇಕು. ಇಲ್ಲ ಸ್ಲಿಟ್, ಕೆಲವರು ಏನು ಮಾಡ್ತಾರೆ, ಚಾಕುವಲ್ಲಿ ಸ್ಲಿಟ್ ಹಾಕುವವರು ಇದ್ದಾರೆ, ಸ್ಲಿಟ್ ಹಾಕಿನೂ ಮಾಡ್ಬೋದು, ಬಟ್ ಜಜ್ಜಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಣ್ಣಾದರೂ ಅರ್ಧಂಬರ್ಧ ನೋಡಿ, ಇದು ಸ್ವಲ್ಪ ಕೆಂಪಾಗಿದೆ ನೋಡಿ, ಇದು ತೊಂದರೆ ಇಲ್ಲ, ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಲ್ಲ ತೊಂಡೆಕಾಯಿಯನ್ನು ಜಜ್ಜಿ ಕುಕ್ಕರಿಗೆ ಹಾಕ್ಕೊಂಡ್ಬಿಡಿ, ಆದೀತಾ. ಈಗ ಇದಕ್ಕೆ ಎಷ್ಟು ಬೇಕೋ ಬೇಯಕ್ಕೆ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ತೊಂಡೆಕಾಯಿ ಬೇಯಕ್ಕಿಡೋಣ. 2 ವಿಸಿಲ್ ಬರಲಿ ಅದು. ಬೇಯುವಾಗಲೇ ಬೇಕಿದ್ರೆ ನೀವು ಸ್ವಲ್ಪ ಉಪ್ಪು ಸೇರಿಸ್ಬೋದು. ನಾನು ಬೆಂದು ಓಪನ್ ಮಾಡ್ತೀನಲ್ಲ ಆವಾಗ ಉಪ್ಪು ಸೇರಿಸ್ತೀನಿ ಫ್ರೆಂಡ್ಸ್. ಈಗ ನಾವು ಮಸಾಲೆ ಏನೇನು ಬೇಕು ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು, ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ನಾನು. ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಎಷ್ಟು ಬೇಕೋ ಹುಳಿ ಅಷ್ಟು, ಒಂದು ಅರ್ಧ ಚಮಚ ಉದ್ದಿನಬೇಳೆ ಬೇಕು, 1/4 ಚಮಚ ಸಾಸಿವೆ ಬೇಕು. ಈಗ ನಾವು ಸಾಸಿವೆ ಹುರಿಬಾರ್ದು, ಉದ್ದಿನಬೇಳೆನ ಹುರ್ಕೊಳ್ಬೇಕು. ಕೆಂಪಾಗುವವರೆಗೆ ಹುರ್ಕೊಂಡು ಮೆಣಸಿನ್ಕಾಯಿಯನ್ನು ಹುರ್ಕೊಳ್ಬೇಕು. ಗ್ಯಾಸ್ ಹಚ್ಚಿ ಒಗ್ಗರಣೆ ಸೌಟಿಟ್ಟೆ, ಒಂದು 2-3 ಡ್ರಾಪ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಅರ್ಧ ಚಮಚ ಉದ್ದಿನಬೇಳೆ ಹಾಕಿದೆ. ಉದ್ದಿನಬೇಳೆ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು ನಾವು. ಆ ಟೈಮಲ್ಲಿ ಮೆಣಸಿನ್ಕಾಯಿ, ಬ್ಯಾಡಗಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ಬೇಕಿದ್ರೂ ಮಾಡಿ, ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಿದ್ರೂ ಹಾಕಿ, ನಿಮ್ಮಿಷ್ಟ, ಆದೀತಾ. ಇವಿಷ್ಟನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೆ ಹುರ್ಕೊಳ್ಳೋಣ. ಆ ಟೈಮಲ್ಲಿ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ, ತೊಂಡೆಕಾಯಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಉದ್ದಿನಬೇಳೆ ಎಲ್ಲ ಈಗ
ಪಿಂಕ್ ಆಗ್ತಾ ಇದೆ. ಸಾಕು, ಈಗ ಗ್ಯಾಸ್ ಆಫ್ ಮಾಡಿದೆ. ಈಗಿದು ತಣ್ಣಗಾಗಲಿ. ಕರಿಬೇವು ಬೇಕಿದ್ರು ಬೆಳ್ಳುಳ್ಳಿ ಹಾಕದೇ ಇರುವವರು ಹೀಗೆ ಹುರಿವಾಗಲೂ ಒಂದಷ್ಟು ಕರಿಬೇವು ಆ್ಯಡ್ ಮಾಡ್ಕೊಂಡು ಬಿಡ್ಬೋದು, ಅದು ಘಮ ಕೊಡತ್ತೆ. ಆದೀತಾ? ಈಗ ಇದು ತಣ್ಣಗಾಗಲಿ. ಈಗ ನೋಡಿ ಫ್ರೆಂಡ್ಸ್, ಕಾಯಿ ಇಟ್ಕೊಂಡಿದ್ದೀನಲ್ವಾ, ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕಿದೆ. 1/4 ಚಮಚ ಹಸಿ ಸಾಸಿವೆ ಹಾಕಬೇಕು ಫ್ರೆಂಡ್ಸ್. ಹಸಿ ಸಾಸಿವೆ ಹುರಿಬಾರ್ದು, ಹಸಿ ಸಾಸಿವೆ ಹಾಕಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ನಾನು ರುಬ್ಬಕ್ಕೆ ಹಾಕ್ತೀನಿ. ನೀವು ಅದರ ಪಲ್ಪ್ ತೆಗೆದು ಆ್ಯಡ್ ಮಾಡ್ಬೋದು. ಚೂರೇ ಚೂರು ಒಂದಿಷ್ಟು ಪುಟಾಣಿ ಹಾಕ್ತೀನಿ, ಯಾಕಂದರೆ ನಾವು ಬೇಳೆ ಹಾಕಲ್ಲ ಅಲ್ವಾ, ಥಿಕ್ನೆಸ್ ಕೊಡುತ್ತೆ, ಅದಕ್ಕಾಗಿ ಪುಟಾಣಿ ಹಾಕ್ತೀನಿ. ಈಗ ಹುರಿದ ಮಸಾಲೆ ಇದೆಯಲ್ಲ, ಉದ್ದಿನಬೇಳೆ ಮತ್ತು ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇದನ್ನು ನೋಡಿ ಫ್ರೆಂಡ್ಸ್, ನೈಸಾಗಿ ಮಸಾಲೆ ರುಬ್ಕೊಂಡು ಬಂದೆ ನಾನೀಗ. ತೊಂಡೆಕಾಯಿ ಬೇಯಿತು. ಈಗ ಈ ಪಾತ್ರೆಗೆ ಹಾಕಿದೆ. ತೊಂಡೆಕಾಯಿಯನ್ನು ಬೇಯಕ್ಕಿಟ್ಟೆ ನಾನೀಗ. ಇದಕ್ಕೀಗ ನಾವೆಲ್ಲ ಮಸಾಲೆನ ಆ್ಯಡ್ ಮಾಡ್ತಾ ಹೋಗೋಣ. ಅರಿಶಿನ ಪುಡಿ ಹಾಕಿದೆ ಫ್ರೆಂಡ್ಸ್, ಸ್ವಲ್ಪ ನೋಡಿ, ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಟೇಸ್ಟಿಗೆ. ನೀವು ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಕೊಡತ್ತೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ. ಈಗ ಈ ಮಸಾಲೆನ ಆ್ಯಡ್ ಮಾಡ್ತೀನಿ ನಾನು. ಮಿಕ್ಸಿ ಜಾರಿಗೂ ಮಸಾಲೆ ಅಂಟಿರುತ್ತಲ್ವಾ, ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿಬಿಡಿ. ನೋಡಿ, ಈಗ ತೊಂಡೆಕಾಯಿ, ಜಜ್ಜಿ ಹುಳಿ ಎಲ್ಲ ಹಾಕಿ ರೆಡಿ ಆಯಿತು. ಈಗ ಇದನ್ನು ನಾವು ಕುದಿಯಕ್ಕೆ ಬಿಡೋಣ. ಕುದ್ದಾದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ. ಜಜ್ಜಿದ ತೊಂಡೆಕಾಯಿ ಹುಳಿ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ನಾವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೀವಿ. ನಾನು ಕರಿಬೇವು ಇಟ್ಕೊಂಡಿದ್ದೀನಿ, ಕರಿಬೇವು ಹಾಕ್ತೀನಿ, ಬೆಳ್ಳುಳ್ಳಿನೂ ಹಾಕ್ತೀನಿ. ಬೆಳ್ಳುಳ್ಳಿ ತಿಂದೇ ಇರುವವರು, ಮೊದಲು ಹೇಳಿದ್ದೀನಿ, ನನಗೆ ಯಾವುದೋ ಒಂದೆರಡು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ನೀವು ಬೆಳ್ಳುಳ್ಳಿ ತುಂಬ ಯೂಸ್ ಮಾಡ್ತೀರಿ ಅಂತ. ಹೌದು, ಮಾಡ್ತೀವಿ, ನಮ್ಗೆ ಇಷ್ಟ, ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ಯಾವುದೇ ಅಡುಗೆನೂ ನಾನು ಪ್ರತಿ ಅಡುಗೆಲಿ ಹೇಳ್ತೀನಿ, ಬೆಳ್ಳುಳ್ಳಿ ಇಲ್ಲದೇನು ಅದೇ ರುಚಿ ಬರುತ್ತೆ. ಬೆಳ್ಳುಳ್ಳಿ ತಿನ್ನದೇ ಇರುವವರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಇಂಗು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ಅದೇ ರುಚಿ ಕೊಡತ್ತೆ ಅಂತ ಹೇಳ್ತೀನಿ. ಈ ಸಾಂಬಾರಿಗೂ ಅಷ್ಟೇ. ಜಜ್ಜಿದ ತೊಂಡೆಕಾಯಿ ಹುಳಿ ಇದೆಯಲ್ವ, ಇದು ಕುದೀತಾ ಇದೆ. ಇದಕ್ಕೂ ಅಷ್ಟೇ, ನೀವು ಬೆಳ್ಳುಳ್ಳಿ ಇಷ್ಟಪಡದೇ ಇರುವವರು ಬರೀ ಕರಿಬೇವು ಮತ್ತು ಇಂಗು, ಸಾಸಿವೆ, ಚೂರು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿ ಹಾಕಿ, ಸೂಪರಾದ ಟೇಸ್ಟ್ ಕೊಡುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಸೂಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ಕುದೀತಾ ಇದೆ. ಜಜ್ಜಿದ ತೊಂಡೆಕಾಯಿ ಹುಳಿ, ಇದಕ್ಕೀಗ ನಾನು ಕರಿಬೇವಿನ ಸೊಪ್ಪು ಹಾಕಿದೆ. ಯಾರು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅವರು ಹೀಗೆ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೂ ಇಂಗು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ. ನಾವು ಬೆಳ್ಳುಳ್ಳಿ ತಿನ್ನುವ ಕಾರಣ ನಾನೀಗ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಮಾಡಿ ಇದಕ್ಕೆ ಹಾಕೋಣ ಬನ್ನಿ. ಈಗ ಗ್ಯಾಸ್ ಹಚ್ಚಿದೆ, ಒಗ್ಗರಣೆ ಸೌಟು ಇಟ್ಟೆ. ನೀವು ಯಾವ ಎಣ್ಣೆಲ್ಲೂ ಒಗ್ಗರಣೆ ಮಾಡ್ಬೋದು, ನಿಮ್ಮ ಇಷ್ಟ. ನಾನು ಕೊಬ್ಬರಿ ಎಣ್ಣೆಲಿ ಮಾಡ್ತೀನಿ. ಈಗ ನಾನು ಹೇಳಿದ್ದೀನಿ, ನಾವು ಬೆಳ್ಳುಳ್ಳಿ ಇಷ್ಟಪಡ್ತೀವಿ, ಈ ಹುಳಿಗೆ ಬೆಳ್ಳುಳ್ಳಿ ರುಚಿಯಾಗತ್ತೆ, ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ತೀನಿ. ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತೀನಿ. ಈಗ ಬೆಳ್ಳುಳ್ಳಿ ಹಾಕದೇ ಇರುವವರು ಇಂಗು ಮತ್ತು ಕರಿಬೇವು ಹಾಕಿ, ಸಾಸಿವೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಸ್ವಲ್ಪ ಪಿಂಕಿಶ್ ಆಗ್ತಾ ಇದೆಯಲ್ವಾ, ಸ್ವಲ್ಪ ಉದ್ದಿನಬೇಳೆ ಹಾಕಿದೆ ನಾನು. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಚೂರೇ ಚೂರು ಜೀರಿಗೆ ಹಾಕಿದೆ. ಜೀರಿಗೆ ಹಾಕಬೇಕಂತಿಲ್ಲ, ಒಗ್ಗರಣೆಯಲ್ಲಿ ಬಾಯಿಗೆ ಸಿಕ್ಕುವಾಗ ಒಂಥರ ರುಚಿ ಅನಿಸುತ್ತೆ ಒಗ್ಗರಣೆಯಲ್ಲಿ ಜೀರಿಗೆನೂ ಸಿಕ್ಕಿದರೆ. ಹಾಗಾಗಿ ನಾನು ಎಲ್ಲ ಅಡುಗೆಗಳಿಗೂ ಸಾಸಿವೆ ಒಗ್ಗರಣೆ ಮಾಡುವಾಗ ಒಂಚೂರು ಜೀರಿಗೆನೂ ಆ್ಯಡ್ ಮಾಡಿಯೇ ಮಾಡ್ತೀನಿ ಫ್ರೆಂಡ್ಸ್. ಒಂದೆರಡು ಕರಿಬೇವು ಹೆಸರು ಹಾಕಿದೆ, ಒಳ್ಳೆಯದಲ್ವ ಆರೋಗ್ಯಕ್ಕೆ ಕರಿಬೇವು, ಹಾಗಾಗಿ ಹಾಕಿರ್ತೀನಿ. ಬೆಳ್ಳುಳ್ಳಿ ಘಮ ಇದ್ದಾವಾಗ ಕರಿಬೇವಿನ ಘಮ ಏನು ಗೊತ್ತಾಗಲ್ಲ. ಬೆಳ್ಳುಳ್ಳಿ ತಿನ್ನದೇ ಇರುವವರು
ಕರಿಬೇವು ಮತ್ತು ಇಂಗಲ್ಲಿ ಒಗ್ಗರಣೆ ಮಾಡಿಕೊಳ್ಳಿ. ಸೂಪರಾಗಿ ಆಗುತ್ತೆ. ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿದೆ. ಈಗ ಒಗ್ಗರಣೆನ ಈ ಸಾಂಬಾರಿಗೆ ಚುಯ್ ಅಂತ ಹಾಕಿಬಿಟ್ರೆ ನೋಡಿ, ಈ ಒಗ್ಗರಣೆ ಸೌಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಒಗ್ಗರಣೆ ಜೊತೆಗೆ ಬಂದುಬಿಡತ್ತೆ. ಹಾಕಿಬಿಟ್ರೆ ನೋಡಿ, ಸೂಪರಾಗಿರೋ ಸಾಂಬಾರು. ಆಫ್ ಮಾಡಿದೆ. ಸೂಪರಾಗಿರೋ ನೋಡಿ, ಇಡೀ ತೊಂಡೆಕಾಯಲ್ಲಿ ಸೂಪರಾಗಿರೋ ಸಾಂಬಾರು ರೆಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ ಇದು. ಅನ್ನಕ್ಕೂ ಸೂಪರಾಗಿರುತ್ತೆ, ಮುದ್ದೆಗೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಸುಲಭ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ತೊಂಡೆಕಾಯಿ ಹುಳಿ, ಜಜ್ಜಿದ ತೊಂಡೆಕಾಯಿ ಹುಳಿ. ಬರೀ ತೊಂಡೆಕಾಯಿ ಹುಳಿ ಅಲ್ಲ, ಜಜ್ಜಿದ ತೊಂಡೆಕಾಯಿ ಹುಳಿ. ತೊಂಡೆಕಾಯಿ ನಿಂಗೆ ಜಜ್ಜಿ ಮಾಡ್ತೀವಲ್ವಾ, ಅದಕ್ಕೆ ಇದಕ್ಕೆ ಜಜ್ಜಿದ ತೊಂಡೆಕಾಯಿ ಹುಳಿ ಅಂತ ಹೆಸರು ಇದಕ್ಕೆ. ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಅನ್ನಕ್ಕೂ ಸಖತ್ತಾಗಿರುತ್ತೆ, ಮುದ್ದೆಗೂ ಸಖತ್ತಾಗಿರುತ್ತೆ. ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನೆಲ್ಲ ವಿಡಿಯೋಗಳನ್ನು ನೋಡಕ್ಕೆ ಹೇಳಿ. ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಾ ಇರ್ತೀನಿ ನಾನು. ನೋಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.